ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪೂರ್ವಭಾವಿ ಸಿದ್ಧತೆ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರಾದಂಥ ಗಂಗಾಧರ ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ ಹಾಗೂ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ರಾಜಕೀಯ ಮುಖಂಡರುಗಳೇ, ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ಆಗಮಿಸಿದಂಥ ಸಕಲ ವೀರಭದ್ರೇಶ್ವರ ಭಕ್ತಾದಿಗಳೇ ಹಾಗೂ ಪತ್ರಿಕಾ ಬಾಂಧವರೇ ಹಾಗೂ ಎಲ್ಲ ನಮ್ಮ ತಾಲೂಕಿನ ಆಡಳಿತ ಅಧಿಕಾರಿಗಳೇ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದ ಏನು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಮಾಡಬೇಕಂತಂದ್ರೆ ಒಂದು ಪೂರ್ವಭಾವಿ ಸಭೆ ನಾವೆಲ್ಲರೂ ಕೂಡ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಅದರಂತೆ ನಾನು ಕೂಡ ಇವತ್ತ ಈ ಜಾತ್ರಾ ಮಹೋತ್ಸವ ಒಂದು ಸಭೆಯಲ್ಲಿ ನಾನು ಶಾಸಕರಲ್ಲ, ಶ್ರೀ ವೀರಭದ್ರೇಶ್ವರ ಭಕ್ತನಾಗಿರುತ್ತಾನೆ ಯಾಕಂತಂದ್ರೆ ಗೊತ್ತಾಗಲಿ ನಮ್ಮ ಆರಾಧ್ಯ ದೇವರಾದಂಥ ವೀರಭದ್ರೇಶ್ವರದ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದ್ದೆವು. ಅದರಂತೆ ನಾನು ಕೂಡ ವೀರಭದ್ರೇಶ್ವರ ಒಂದು ಆಶೀರ್ವಾದ ಮತ್ತು ತಮ್ಮೆಲ್ಲರ ಒಂದು ಸಹಕಾರ, ನಮ್ಮ ಆಶೀರ್ವಾದ ಕೂಡ ಬಹಳ ಮುಖ್ಯ ಶಾಸಕರಾಗಿ. ಅದಕ್ಕಾಗಿ ಇವತ್ತೆಲ್ಲರೂ ಕೂಡ ಮುಖಂಡರುಗಳು, ನಮ್ಮ AC ಅವರು ಮತ್ತು ಎಲ್ಲ ನಮ್ಮ ಭಕ್ತಾದಿಗಳು ಏನು ಪ್ರತಿ ವರ್ಷ ಒಂದು ಸಲಹೆಯನ್ನು ಕೊಟ್ಟಿದ್ದರು, ಅದರಂತೆ ಈ ಸಭೆಯನ್ನು ಕೂಡ ನಮ್ಮ ಸಲಹೆಯನ್ನು ಕೂಡ ಇವತ್ತು ಕೊಟ್ಟಿದ್ದೀವಿ. ಅದರಂತೆ ಇವತ್ತು ನಮ್ಮ AC ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಜರುಗಿದೆ. ತಮ್ಮ ಸಲಹೆ ಸೂಚನೆಗಳು ಏನೇನು ಕೊಟ್ಟಿದ್ರು ನಾವೆಲ್ಲರೂ ಕುಂತು ಇನ್ನೊಮ್ಮೆ ಯಾವ್ಯಾವ ಸೂಚನೆ ಕೊಟ್ಟಿದ್ರಿ ಅವೆಲ್ಲವೂ ಕೂಡ ಕಾರ್ಯ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ನೋಡ್ರಿ, ಇವತ್ತು ಈ ಜಾತ್ರಾ ಮಹೋತ್ಸವ ಇವತ್ತು ನಮ್ಮ ಕರ್ನಾಟಕ ಭಾಗದಲ್ಲಂತೆ ಇಲ್ಲ. ತಾವು ನೋಡ್ಬೋದು, ಇವತ್ತ ಹೆಚ್ಚಿನ ಸಂಖ್ಯೆ ಮಹಾರಾಷ್ಟ್ರದಿಂದ ಬರ್ತದ, ತೆಲಂಗಾಣದಿಂದ ಬರ್ತಾರ, ಆಂಧ್ರದಿಂದ ಬರ್ತಾರ. ಇವತ್ತ ಏನು ಭಕ್ತಾದಿಗಳು ಇವತ್ತು ಭಾರತ ದೇಶದಲ್ಲಿ ಇವತ್ತು ನಾವು ನೋಡ್ತೀವಿ, ನಮ್ದು ಬಹಳಷ್ಟು ಗೆಳೆಯರಿದ್ದಾರ, ಇವತ್ತ ಯುರೋಪ್ನಲ್ಲಿದ್ದಾರ, ಇವತ್ತು ಅಮೆರಿಕಲ್ಲಿ ಇರ್ತಾರ. ಈ ಜಾತ್ರೆ ಸಲಕ ಹೊರ ರಾಜ್ಯ ದೇಶದಿಂದ ಕೂಡ ಇವತ್ತು ವೀರಭದ್ರೇಶ್ವರ ಆಶೀರ್ವಾದ ಪಡ್ಕೊಳ್ಳಕ ನಮ್ಮ ಜಾತ್ರಾ ಮಹೋತ್ಸವ. ಇವತ್ತು ಅದರಂತೆ ಬಂದಂತ ಭಕ್ತಾದಿಗಳಿಗೆ ಏನ್ ಸೌಲಭ್ಯಗಳನ್ನು ಕೊಡಬೇಕು, ಇವತ್ತು ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ. ವಿಶೇಷವಾಗಿ ಈ ಭದ್ರತೆ ಕೊಡಬೇಕು, ಅದು ಬಹಳ ಜರೂರಿ ಇದೆ. ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರ, ಆರೋಗ್ಯ ಮತ್ತು ದೃಷ್ಟಿಯಿಂದ ನಮ್ಮ ವೈದ್ಯಾಧಿಕಾರಿಗಳಿದ್ದಾರ. ಇವತ್ತ ಸ್ವಚ್ಛತೆ ಕಾಪಾಡಬೇಕಂದ್ರೆ ನಮ್ಮ PMC ಮುಖ್ಯಾಧಿಕಾರಿಗಳಿದ್ದಾರ, ಪುರಸಭೆ ಅಧ್ಯಕ್ಷರಿದ್ದಾರ. ಇವತ್ತೆಲ್ಲ ಸಮಸ್ತ ಇವತ್ತು ವಿಶೇಷವಾಗಿ ಅದರಂತೆ ಇವತ್ತು ಅಧಿಕಾರಿಗಳಿರ್ಬೋದು, ಎಲ್ಲ ಸೇವಕರು ಏನು ವೀರಭದ್ರೇಶ್ವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದು ಹಗಲು ರಾತ್ರಿ ಎಂಬಲೇನೆ ಒಂದೊಂದು ಸತ್ತಿರ 30-36 ತಾಸು ಕಣ್ಣು ಮುಚ್ಚಲೇನೆ ಇವತ್ತು ಸೇವೆಯಲ್ಲಿ ಇವತ್ತು ಅವೆಲ್ಲರಿಗೂ ಭಾಗಿದ್ದೀರಿ. ನಾನು ತಲೆಬಾಗಿ ಒಂದು ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಯಾಕಂತಂದ್ರೆ ಇವತ್ತ ನಾವು ರಾಜಕೀಯ ಮುಖಂಡಿರ್ಬೋದು, ಯಾರೇ ಇರ್ಬೋದು, ಇವತ್ತು ನಾವು ಒಂದು ಪೂರಕ ಸಭೆಯಲ್ಲಿ ಬರ್ತೇವೆ, ಮಾತಾಡ್ತೇವೆ, ಅನಿಸಿಕೆ ಹೇಳೋದು ಹೇಳ್ತೇವೆ. ಆದರೆ ಏನು ಸುಮಾರು 10ನೇ ತಾರೀಕಿನಿಂದ ದೇವರಿಗೆ ಎಣ್ಣೆ ಹಚ್ಚೋದು ಕಾರ್ಯಕ್ರಮದಿಂದ ಏನು ತೇರು ಎಳೆದಿ ಹಂದ್ರಮಣಿ ಮುಗಿಸೋ ತನಕ ನಾವು ಏನು ಭಕ್ತಾದಿಗಳು ಉಳಿತೀರಿ ಅದಕ್ಕೆ ನಾನು ಯಾವಾಗಲೂ ಕೂಡ ನಾವು ಅಭಿನಂದನೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಸಾಮಾನ್ಯ ಅಲ್ಲ, ಸುಮಾರು 10 ತಾರೀಕಿನಿಂದ 27-30 ತಾರೀಕಿನ ತನಕ ಹೋಗ್ತಾರೆ. ಹಂದ್ರಮಣಿ 30 ಅಂದ್ರೆ 20 ದಿವಸ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಈ ವೀರಭದ್ರೇಶ್ವರ ಒಂದು ಸೇವಕರಾಗಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಸೇವೆ ಸಲ್ಲಿಸ್ತಿದ್ರಿ. ಬಹಳ ಒಳ್ಳೆಯ ರೀತಿಯಿದೆ. ಅದರಂತೆ ಕೂಡ ಇವತ್ತ ಏನು ನಾವು ಬಂದಂಥ ಭಕ್ತಾದಿಗಳಿಗೆ ಏನೇನು ಸೌಲಭ್ಯಗಳು ಮಾಡಬೇಕು ಇವತ್ತ ನಾನೇ ಇನ್ನೂ ಕೂಡ ನಮ್ಮ ಯೇಸುಶ್ರೀ ಮಾತಾಡಿದಾಗ ಏನೇನು ಆಗ್ತದೆ ಅಂತ ಹೊಸೊಬ್ಬರು ಬಂದಿರಬೇಕು. ಇದರ ಬಗ್ಗೆ ಏನೇನು ನಾವು ಜಾತ್ರಾ ಮಹೋತ್ಸವ ಯಾವ ಥರ ನಡೆಸ್ಕೊಂಡು ಹೋಗ್ತೇವೆ ಇವತ್ತ ನಮ್ಮ
ಬರ್ತಕ್ಕಂಥ ಭಕ್ತಾದಿಗಳಿಗೆ ಈಗಾಗಲೇ ಏನು ಪೂನಾದಿಂದ ಕಿಲಾರಿನಿಂದ ನಂದಿಗೂರು ಬರ್ತಾರ ಅವ್ರಿಗೆ ಯಾವುದೂ ಕೂಡ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅವೆಲ್ಲವನ್ನೂ ಕೂಡ ಮಾಡಬೇಕು. ಈಗ ತಾವು ನೋಡ್ಬೋದು ಏನು ಈ ವರ್ಷ ಎಲ್ಲ ಸುಮಾರು 1725ರಲ್ಲಿ ಏನು ರಾಜ ರಾಮಚಂದ್ರ ಜಾಧವ್ ಅವರು ಈ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿದ್ರು, ಅವಾಗಿನ ಯುಗದಿಂದ ತನಕ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದು ಕೂಡ ಕಮ್ಮಿ ಇಲ್ಲ. ಯಾಕಂದ್ರೆ ವೀರಭದ್ರೇಶ್ವರ ಶಕ್ತಿನೇ ಹಂಗೆ ಇದೆ ಗೊತ್ತಾ. ಇವತ್ತು ನಾವು ಯಾರೇ ಸುಳ್ಳು ಹೇಳಿ ನಾವು ಏನೇ ಮಾಡ್ತೀವಿ ಅಂತಂದ್ರೆ ಯಾವುದು ಕೂಡ ಆಗಲ್ಲ. ಇವತ್ತು ಯಾವುದು ನಾವು ಒಂದು ಸಾಫ್ ಮನಸ್ಸಿನಿಂದ ಎಲ್ಲರೂ ಕೂಡ ಇವತ್ತು ನಮ್ಮ ಅಂಕಿದಲ್ಲಿ ಇರ್ಬೋದು, ಕುಮಾರ್ ಸಿಂಗ್ ಇರ್ಬೋದು, ನಮ್ದು ಮಲ್ಲಿಕಾರ್ಜುನ್ ಸಿಂಗ್ ಇರ್ಬೋದು, ಸಂಜು ರೆಡ್ಡಿ ಇರ್ಬೋದು, ಅನೇಕ ಎಲ್ಲರೂ ಅಕ್ಕಿ ಒಂದು ಇದನ್ನ ನೋಡ್ತಾರ. ಇವತ್ತ ಬ್ಯಾರೆ ಸಮಾಜ ಇವತ್ತು ಪಾಲಿಕೆ ಹಿಡಿಯೋದಂತ ಇರ್ತದೆ. ಇವತ್ತ ಪತ್ರಿ ಪರಿವಾರ ಇರ್ಬೋದು, ಇವತ್ತ ನಮ್ಮ ದೇವಣಿ ಪರಿವಾರ ಇರ್ಬೋದು, ಅನೇಕ ಎಲ್ಲ ಇದಕ್ಕೊಂದೇನು ಸಮಿತಿಗಳ ರಚನೆ ಮಾಡಿದಾರ. ಅದೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವೆಲ್ಲ ಸಮಿತಿಗಳು ಒಳ್ಳೆ ರೀತಿಯಿಂದ ನಮ್ಮ ಅಪ್ಪಾಜಿಯವರ ಒಂದು ಸಾನ್ನಿಧ್ಯದಲ್ಲಿ, ಯಾಕಂತಂದ್ರೆ ಯಾವುದೇ ಒಂದು ಪುಣ್ಯ ಕೆಲಸ ಮಾಡಬೇಕಂತಂದ್ರೆ ಗುರುದ ಆಶೀರ್ವಾದ, ಗುರುದ ಒಂದು ಇದು ಬೇಕಾಗ್ತದ. ಅದರಂತೆ ಒಂದು ಗಂಗಾಧರ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವು ಈ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಒಳ್ಳೆ ರೀತಿ ಮಾಡೋಣ. ಅದರಂತೆ ಇವತ್ತು ವೀರಭದ್ರೇಶ್ವರ ಆಶೀರ್ವಾದದಿಂದ ಶಾಸಕರು ಮಾಡ್ಲಿಕ್ಕೆ ಸೌಭಾಗ್ಯ ಆಗಿದೆ. ಅದರಂತೆ ನಾನು ಇವತ್ತ ಸೇವಕನಾಗಿ ಇವತ್ತು ಏನೇ ಇವತ್ತು ನಮ್ಮ ಕಲ್ಲೂರು ಸಾಹೇಬರು ಹೇಳೋದು ಅವ್ರಿಗೂ ಕೂಡ ಏನಿತ್ತು ಅಂತಂದ್ರೆ ಬಹಳಷ್ಟು ವರ್ಷದಿಂದ ಈ ಕಡಿಗೆ ಆನೆ ರಥೋತ್ಸವವನ್ನು ಮಾಡ್ಕೊತಾ ಇದ್ದೆವು. ಈ ಸರ್ತಿ ಒಂದು ಒಳ್ಳೆ ಇದಕ್ಕೆ ಆನೆಯ ತಂದು 5 ದಿವಸ ಆ ಮೆರವಣಿಗೆ ಮಾಡಬೇಕಂದ್ರೆ, ಆದರೆ ನಮ್ಮ MLC ಅಂತ ಭೀಮರಾವ್ ಪಾಟೀಲ್ ಅವ್ರು ಒಪ್ಕೊಂಡ್ರು. ಈ ವರ್ಷ ಅದು ನಮ್ಗೆ ಹೋಯ್ತು. ಮುಂದಿನ ವರ್ಷ ನಮಗೆ ಚಾನ್ಸ್ ಕೊಟ್ಟರು ಅಂದ್ರೆ ನಮ್ಮ ಪರಿವಾರದಿಂದ ತಮ್ಮೆಲ್ಲರ ಹುಮನಾಬಾದ ಒಂದು ಕ್ಷೇತ್ರದ ಒಂದು ಶಾಸಕರ ತಮ್ಮೆಲ್ಲ ಸೇವಕರಾಗಿ ತಮ್ಮೆಲ್ಲರ ಒಂದು ಇದರಿಂದ ಮುಂದಿನ ವರ್ಷ ನನಗೆ ಅವಕಾಶ ಮಾಡಿಕೊಟ್ರು ಅಂದ್ರೆ ಮುಂದಿನ ವರ್ಷ ನಾನು ಕೂಡ ಒಂದು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರು ಅಂತ ನಾನು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅದರಂತೆ ಇವತ್ತೇನು ಈ ಒಂದು ಜಾತ್ರಾ ಮಹೋತ್ಸವ ಒಳ್ಳೆ ರೀತಿ ನಡಿಬೇಕಂತಂದ್ರೆ ಇದಕ್ಕೆಲ್ಲನೂ ಕೂಡ ಬೇಕಾಗುತ್ತೆ. ಫೈನಾನ್ಷಿಯಲಿ ಬೇಕಾಗುತ್ತೆ, ಮ್ಯಾನ್ ಪವರ್ ಬೇಕಾಗುತ್ತೆ, ಎಲ್ಲನೂ ಕೂಡ ಬೇಕಾಗುತ್ತೆ. ಅದರಂತೆ ಇವತ್ತ ಯಾವುದೇ ಹಿಂದಿರೋದನ್ನೇ ಇವತ್ತ ಆಡಳಿತ ಮಂಡಳಿಯವರಿಗೆ ಹೇಳ್ತೀನಿ, ನಮ್ಮ AC ಅವರಿಗೆ ಹೇಳ್ತೀನಿ, ಯಾವುದೇ ನಮಗೆ ಫಂಡ್ ಬೇಕಾಗಿತ್ತಂದ್ರೆ ನಮ್ದು ಇವತ್ತ ನಮ್ಮ ಶಾಸಕರ ನಿಧಿಲಿದ್ದಿರ್ಬೋದು, ನನ್ನ KKIಗೆ ಒಂದು ಅನುದಾನ